ಇನ್ನು ಕಾರವಾರದಲ್ಲಿ ಗುಡ್ಡ ಕುಸಿದು 9 ಮಂದಿ ಏನು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಶಂಕೆ ಇತ್ತು. ಈಗ ಸಿಗ್ತಾ ಇರುವಂತಹ ಒಂದು ಅಪ್ಡೇಟ್ಸ್ ಪ್ರಕಾರ LPG ಟ್ಯಾಂಕರ್ ಮೇಲೆ ಕುಸಿದು ಬಿದ್ದಿರುವಂಥದ್ದೇ ಈ ಗುಡ್ಡ. LPG ಟ್ಯಾಂಕರ್ ಅಲ್ಲಿ ನಿಲ್ಲಿಸಿದ್ರು ಅಥವಾ ಅಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲೇನೋ ಗುಡ್ಡ ಕುಸಿದಿದೆ. ಚಾಲಕ ಮತ್ತು ಕ್ಲೀನರ್ ಟೀ ಕುಡಿತಾ ಇದ್ರಂತೆ ನಿಲ್ಲಿಸ್ಬಿಟ್ಟು ಆ ಟೈಮ್ನಲ್ಲಿ ಗುಡ್ಡ ಕುಸಿದಿರೋದು. ಅದೃಷ್ಟವಶಾತ್ ಇಬ್ರು ಕೂಡ ಒಳಗಿರಲಿಲ್ಲ. ಗುಡ್ಡ ಕುಸಿತದ ರಭಸಕ್ಕೆ ಗ್ಯಾಸ್ ಟ್ಯಾಂಕರ್ ಉರುಳು ಬಿಟ್ಬಿಟ್ಟಿದೆ. ಟ್ಯಾಂಕರ್ ಚಾಲಕ ಕ್ಲೀನರ್ ಸೇರಿ ಇನ್ನು 9 ಜನ ನಾಪತ್ತೆಯಾಗಿದ್ದಾರೆ. ಬಟ್ ಅವ್ರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಮಣ್ಣಿನ ಅಡಿಯಲ್ಲಿ ಸಿಲುಕಿ 9 ಮಂದಿ ಏನಾದರೂ ಸಾವನ್ನಪ್ಪಿದಾರಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ಈಗ ಅಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಗುಡ್ಡ ಕುಸಿತದಿಂದ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಬಂದ್ ಆಗಿದೆ. ರಾಷ್ಟ್ರೀಯ ಹೆದ್ದಾರಿ 66 ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ನೋಡಿ, ಅಲ್ಲಿ ಒಂದು ಟ್ಯಾಂಕರ್ ಕೆಳಗಡೆ ಬಿದ್ದಿರುವಂಥದ್ದು. ಮೇಲ್ಗಡೆಯಲ್ಲಿ ರಸ್ತೆ ಕೂಡ ಜಾಮ್ ಆಗಿದೆ. ಇನ್ನೊಂದು ಕಡೆ ಅಲ್ಲಿ ಗುಡ್ಡ ಕುಸಿದಿರೋದ್ರಿಂದಾಗಿ ಟ್ಯಾಂಕರ್ ಕೂಡ ಅಲ್ಲಿ ಕೆಳಗಡೆ ಸರಿದಿರುವಂಥದ್ದು. ಬಟ್ ಅದೃಷ್ಟವಶಾತ್ ಟ್ಯಾಂಕರ್ನ ಚಾಲಕ ಮತ್ತು ಕ್ಲೀನರ್ ಹೊರಗಿದ್ರು, ಟೀ ಕುಡಿಯೋಕ್ಕೆ ಹೋಗಿದ್ರು ಅಂತ ಹೇಳಿನೂ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಅವ್ರು ಎಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ಈಗ ಅಲ್ಲಿ ಜನರಿಗೆ. ಹಾಗಾಗಿ ಒಂದಷ್ಟು ಕನ್ಫ್ಯೂಷನ್ಸ್ ಈಗ ಅಲ್ಲಿ ಓಡಾಡ್ತಾ ಇದೆ. ಇದರ ಇವರು ಏನಾದರೂ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರಾ ಅಥವಾ ಬೇರೆ ಏನಾದರೂ ಸುರಕ್ಷಿತ ಸ್ಥಳದಲ್ಲಿದ್ದಾರಾ, ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಕನ್ಫರ್ಮ್ ಆಗಬೇಕಿದೆ. LPG ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿರುವಂಥದ್ದು. ಸೊ ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯಿಂದಾಗಿ ಭದ್ರಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಭದ್ರಾ ನದಿ ತೀರದಲ್ಲಿರುವಂತಹ ಅಡಕೆ ತೋಟಗಳು ಜಲಾವೃತವಾಗಿಬಿಟ್ಟಿದೆ. NR ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾನೆ ಇದೆ. ಅಲ್ಲಿಂದ ಸ್ಥಳದಿಂದ ನಾವು ಪ್ರತಿನಿಧಿ ಅಶ್ವಿತ್ ಮಾಹಿತಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 24 ಗಂಟೆಯಿಂದ ಮಲೆನಾಡು ಸೇರಿದಂತೆ ಏನು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ನಾವಿವಾಗ ಎನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪ ಇದ್ದೇವೆ. ಇಲ್ಲಿರುವಂತಹ ಭದ್ರಾ ನದಿ ಏನಿದೆ ಅದು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಕಳೆದ 24 ಗಂಟೆಗಳ ಕಾಲ ಪಶ್ಚಿಮ ಘಟ್ಟ ಸಾಲು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ಭದ್ರಾ ನದಿಗೆ ಒಳಹರಿವಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿರುವಂಥದ್ದು. ಜೊತೆಗೆ ಕ್ಷಣ ಕ್ಷಣಕ್ಕೂ ಕೂಡ ಭದ್ರಾ ನದಿ ತನ್ನ ಅಪಾಯವನ್ನು ಮಟ್ಟ ಮೀರಿ ಹರಿತಾ ಇರುವಂಥದ್ದು. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿ ನದಿ ಒಂದು ಬೋರ್ಗರಿತಾ ಇದೆ ಅಂತ ಹೇಳಿ. ಜೊತೆಗೆ ಈ ಒಂದು ನದಿಯ ದಂಡೆಯಲ್ಲಿದ್ದಂತಹ ಏನು ಅಡಿಕೆ ತೋಟ ಏನಿದೆ ಅದು ಕೂಡ ಜಲಾವೃತ ಆಗ್ತಾ ಇರುವಂಥದ್ದು. ಈಗಾಗಲೇ ನೂರಾರು ಅಡಿಕೆ ಗಿಡಗಳೇನಿದೆ ಅದು ಕೂಡ ಜಲಾವೃತ ಆಗಿರುವಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಈ ಅಡಿಕೆ ತೋಟ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗುತ್ತೆ ಅಂತ ಇಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಏನು ಕಳೆದ ವರ್ಷಕ್ಕಿಂತ ಈ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿ ಮಳೆ ಸುರಿತಾ ಇರುವಂಥದ್ದು. ಅದರಲ್ಲೂ ಕೂಡ ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರೋದ್ರಿಂದ ಭದ್ರಾ ನದಿ ತನ್ನ ಒಳಹರಿವಿನಲ್ಲಿ ಹೆಚ್ಚಳವನ್ನು ಮಾಡಿಕೊಂಡು ಅಪಾಯದ ಮಟ್ಟವನ್ನು ಮೀರಿ ಹರ್ಬಟವನ್ನು ಮುಂದುವರಿಸಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.